ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ಗ್ಯಾಂಗ್ ಹಾಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಧ್ಯೆ ಬಿರುಕು ಮೂಡ್ಬಿಟ್ಟಿದೆ. ನಿಜವಾಗ್ಲೂ ಶವವನ್ನ ಹೂತಿದ್ದ ಜಾಗವನ್ನೇ ತೋರಿಸಿದ್ನ ಚಿನ್ನಯ್ಯ. ಯಾಕಂದ್ರೆ ಗ್ಯಾಂಗ್ ಮುಂದೆ ಹೇಳಿದ್ದಂತಹ ಜಾಗವನ್ನ ಬಿಟ್ಟು ಬೇರೆ ಜಾಗವನ್ನ ತೋರಿಸಿದ್ದಾನೆ ಅಂತ ಹೇಳಿ ಆ ಗ್ಯಾಂಗ್ ಆರೋಪ ಮಾಡ್ತಾ ಇದೆ. ಇಲ್ಲಿಂದಲೇ ಬಿ ಗ್ಯಾಂಗ್ ಹಾಗೆ ಚಿನ್ನಯ್ಯನ ನಡುವೆ ಭಿನ್ನಾಭಿಪ್ರಾಯ ಮೂಡಿದ್ದು. ಚಿನ್ನಯ್ಯನನ್ನ ಈ ವಿಚಾರವಾಗಿ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತಂತೆ ಬಿ ಗ್ಯಾಂಗ್. ಗ್ಯಾಂಗ್ ಭಯಕ್ಕೆ ಎಸ್ಐಟಿ ಮುಂದೆ ಹೇಳಿಕೆ ಬದಲಾಯಿಸಿದ್ನ ಚೆನ್ನನ ಯೂಟರ್ನ್ ಬಗ್ಗೆ ಗಿರೀಶ್ ಮಟ್ಟಣ್ಣವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಬಲವಾದ ಸಾಕ್ಷಿ ಇದೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವರ್ ಹೇಳಿಕೆಯನ್ನ ನೀಡ್ತಿದ್ದಾರೆ. ಚಿನ್ನಯ್ಯ ತೋರಿಸಿದಂತಹ ಜಾಗದಲ್ಲಿ ಆತ ಹೇಳಿದ ಹಾಗೆ ಸಿಕ್ಕಲ್ಲಿ ಯಾವುದೇ ಕಳೆ ಬರಗಳು ಪತ್ತೆಯಾಗಲಿಲ್ಲ. ಪತ್ತೆಯಾಗಿದ್ದು ಒಂದು ಜಾಗದಲ್ಲಿ ಮಾತ್ರ. ಇದೇ ಕಾರಣಕ್ಕಾಗಿ ಆ ಗ್ಯಾಂಗ್ ಹಾಗೆ ಚಿನ್ನಯ್ಯನ ನಡುವೆ ಬಿರುಕು ಮೂಡಿದೆ ಅಂತ ಹೇಳಲಾಗ್ತಾ ಇದೆ. ಇದು ಬಹಳ ಪ್ರಮುಖವಾದಂತಹ ಮಾಹಿತಿ. ಇನ್ನು SIT ಫಾರ್ಮೇಶನ್ ಆಗಿರಲಿಲ್ಲ. ಯಾವಾಗ ಲೆಟರ್ ಕೊಟ್ಟರು ಅವಾಗ್ಲೇನೆ ಒಂದು ಗ್ಯಾಂಗ್, ಡಿ ಗ್ಯಾಂಗ್, ನಕಲಿ ದೇವಮಾನವನ ಗ್ಯಾಂಗ್ ಧರ್ಮಸ್ಥಳ ಉಜಿರೆಯಿಂದ ಅವರ ಒಂದು ಸಿಂಡಿಕೇಟ್ ಅವನ ಊರಿಗೆ ಹೋಗಿ ಅವನ ಊರಿನಲ್ಲಿರ್ತಕ್ಕಂತಹ ಮನೆ ಓನರಿಗೆ ಹೇಳಿ ಆಮಿಷ ಕೊಟ್ಟಿ, ಊರಿನ ಗೌಡನಿಗೆ ಆಮಿಷ ಕೊಟ್ಟಿ, ಊರಿನವರಿಗೆ ಇನ್ನು ಯಾರ್ಯಾರಿಗೂ ಅವ್ರಿಗೆ ಆಮಿಷ ಕೊಟ್ಟು ಅವನ ಮನೆಯಿಂದ ಹೊರಗಡೆ ಹಾಕಿಸುವಂತ ಪ್ರಯತ್ನ ಮಾಡಿದ್ರು. ಆವಾಗ ನಾನು ಸ್ವತಃ ಮೆಸೇಜ್ ಕೂಡ ಮಾಡಿದ್ದೇನೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ಸರ್, ದಯವಿಟ್ಟು ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ. ಆ ಮೆಸೇಜ್ ನನ್ನ ಹತ್ರ ಇದೆ. ಪ್ರೊಟೆಕ್ಷನ್ ಕೊಡಿ, ಅವನಿಗೆ ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರೆ ಯಾರು ಅದನ್ನ ಗಮನಕ್ಕೆ ತಗೊಳ್ಳೇ ಇಲ್ಲ. ಆ ಹೊತ್ತಿಗೆ ಫಸ್ಟ್ ಟೈಮ್ ಅವನಿಗೆ ಥ್ರೆಟ್ಟಿಂಗ್ ಅವಾಗಿಂತನೇ ಶುರು ಆಗಿದೆ. ಅವಾಗ ಏನಾದ್ರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು, ಶವಗಳ ಕಳೆಬರಗಳು ಸಿಗ್ತಾ ಇದ್ದುವು. ಆ ಒಂದು ಹೆದರಿಕೆಯಲ್ಲಿನೇ ಬಹುಶಃ ಅವನು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ. ಹೆದರಿಕೆ ಇಟ್ಟಿರೋದ್ರಿಂದನೇ ಅವನು ಸರಿಯಾಗಿ ತೋರಿಸಿಲ್ಲ. ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್. ನೂರಾರು ಶವಗಳನ್ನು ಅವನು ಹೂತ್ ಹಾಕಿದ್ ನಿಜ. ಇದು ಹೊಸ ಕತೆ ನೋಡಿ. ಹೊಸದಾದಂತಹ ಸ್ಕ್ರಿಪ್ಟ್ ರೆಡಿ ಆಗಿದೆ. ಅದರ ಸ್ಕ್ರೀನ್ ಪ್ಲೇ, ಅದರ ಡೈಲಾಗ್ಗಳನ್ನೆಲ್ಲ ಬರೆದಿದ್ದಾರೆ ಗಿರೀಶ್ ಭಟ್ಟಣ್ಣವರ್. ಆ ನಾಟಕವ ಮತ್ತೊಂದು ಹಂತದ ನಾಟಕ ಬಹುಶಃ ಆರಂಭ ಆಗಿದೆ ಅಂತ ಅನ್ಸುತ್ತೆ. ಇದ್ದಿದ್ದೇ ಇವರ ಜೊತೆ ಆ ಮಾಸ್ಕ್ ಮ್ಯಾನ್ ಎಷ್ಟು ಸಮಯದಿಂದ? ಸುಮಾರು 2.5 ತಿಂಗಳಿನಿಂದ. ಆಗ ಯಾವ ಜಾಗ ಏನು ಎತ್ತ ಎಲ್ಲ ಮಾತನಾಡಿಕೊಂಡಿದ್ದಾರೆ. ಆತನಿಂದ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಆ ಮಣ್ಣನ್ನ ಅಗೆಯುವಂತಹ ಪ್ರಕ್ರಿಯೆ ಆಗ್ತಾ ಇತ್ತಲ್ಲ, ಹುಡುಕಾಟ ನಡೀತಾ ಇತ್ತಲ್ಲ ಧರ್ಮಸ್ಥಳದಲ್ಲಿ, ಆಗ್ಲೂ ಕೂಡ ಗಿರೀಶ್ ಮಟ್ಟಣ್ಣವರ್ ಯಾವತ್ತೂ ಕೂಡ ಈ ಆರೋಪವನ್ನು ಮಾಡಿಲ್ಲ. ಹೆದರಿಸಲಾಗ್ತಾ ಇದೆ, ಬೆದರಿಸಲಾಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳಿಲ್ಲ. ಜೊತೆಗೆ ಮಾಸ್ಕ್ ಮ್ಯಾನ್ ತೋರಿಸ್ತಾ ಇದ್ದಂತಹ ಜಾಗದ ಬಗ್ಗೆ ಯಾವುದೇ ಆಕ್ಷೇಪಣೆಯನ್ನ ಎತ್ತಿರಲಿಲ್ಲ. ಗಿರೀಶ್ ಮಟ್ಟಣ್ಣವರಾಗ್ಲಿ ಅಥವಾ ಅವರು ಹೋರಾಟಗಾರರು ಅಂತ ಹೇಳ್ಕೊಂಡಂತಹ ಗ್ಯಾಂಗ್ ಏನಿದೆ, ಅವ್ರು ಯಾವತ್ತೂ ಆಕ್ಷೇಪಣೆಯನ್ನ ಎತ್ತಿದವರಲ್ಲ. ಆದ್ರೆ ಈಗ SIT ತನಿಖೆಯಲ್ಲಿ ಚಿನ್ನಯ್ಯ ಸತ್ಯವನ್ನ ಬಾಯ್ಬಿಡ್ತಾ ಇದ್ದ ಹಾಗೆ, ಇವರೆಲ್ಲರ ಬಂಡವಾಳ ಬಯಲಾಗ್ತಾ ಇದ್ದ ಹಾಗೆ ಹೊಸದೊಂದು ಸ್ಕ್ರೀನ್ ಪ್ಲೇನ ರೆಡಿ ಮಾಡ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಗಿರೀಶ್ ಮಟ್ಟಣ್ಣವರ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಧರ್ಮಸ್ಥಳದಲ್ಲಿ ಗುಂಡಿಗಳನ್ನ ಅಗೆಯುವಂತಹ ಟೈಮ್ನಲ್ಲಿ ಆತ ಹೇಳಿದ್ದೇ ಸರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದ್ದವರು ಇವರೇ, ಗಿರೀಶ್ ಮಟ್ಟಣ್ಣವರ್ ಹಾಗೆ ಗ್ಯಾಂಗ್. ಈಗ ಚಿನ್ನಯ್ಯ SITಯಲ್ಲಿ ಸತ್ಯ ಹೇಳ್ತಾ ಇದ್ದ ಹಾಗೆ ಹೊಸ ಕಥೆಯನ್ನ ಹುಟ್ಟು ಹಾಕಿದ್ದಾರೆ. ಹೊಸದೊಂದು ಸ್ಕ್ರೀನ್ ಪ್ಲೇನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸತ್ತಾರ್? ವಿದ್ಯಾಶ್ರೀ, ಈ ಒಂದು ಬುರುಡೆ ಗ್ಯಾಂಗ್ ಕ್ಷಣಕ್ಕೊಂದು ದಿನಕ್ಕೊಂದು ಹೇಳಿಕೆ ನೀಡ್ತಾ ಇರೋದು, ಕ್ಷಣಕ್ಕೊಂದು ಹೊಸ ಬಾಂಬ್ ಸಿಡಿಸ್ತಾ ಇರೋದು ಹೊಸತೇನಲ್ಲ. ಯಾಕಂದ್ರೆ ಯಾವಾಗ ಚಿನ್ನಯ್ಯ ಬಂದೋ ಆ ಒಂದು ಸಂದರ್ಭದಲ್ಲಿ ಚಿನ್ನಯ್ಯನೇ ಆತ ಆಡಿದ್ದ ಮಾತು ಪ್ರತಿಯೊಂದು ಸತ್ಯ, ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಪ್ರೂಫ್ ಇದೆ ಅನ್ನೋ ಲೆವೆಲ್ನಲ್ಲಿ ಮಾತನಾಡಿದಂತಹ ಇದೇ ಗಿರೀಶ್ ಮಟ್ಟಣ್ಣವರು ಇದೀಗ ಉಲ್ಟಾ ಹೊಡೆದಿರುವಂಥದ್ದು. ಪ್ರಮುಖವಾಗಿ ಇವರ ನಡುವೆ ಯಾವಾಗ ಬಿರುಕು ಮೂಡ್ತು, ಯಾವ ಕ್ಷಣದಲ್ಲಿ ಚಿನ್ನಯ್ಯನ್ ಬಂದ ಅನ್ನೋದನ್ನು ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ 2 ವರ್ಷಗಳ ಹಿಂದೆ ಇವರು ಕಾಂಟ್ಯಾಕ್ಟ್ ಮಾಡಿದಂತಹ ಸಂದರ್ಭ
ಸಂದರ್ಭದಲ್ಲಿ ಈ ರೀತಿ ಯಾವುದೇ ರೀತಿಯ ಅನುಮಾನ ಅವರಿಗೆ ಇರಲಿಲ್ಲ. ಮೊದಲಿಗೆ ಇಲ್ಲಿ ಖುದ್ದಾಗಿ ನಾವು ಈ ಒಂದು ಪ್ರಕರಣವನ್ನು ಹಿನ್ನೆಲೆ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಚಿನ್ನಯ್ಯ ಮೊದಲಿಗೆ ಇವ್ರನ್ನ ಸಂಪರ್ಕ ಆಗಿಲ್ಲ. ಮೊದಲಿಗೆ ಸಂಪರ್ಕ ಆಗಿರೋದು ಇದೇ ಗ್ಯಾಂಗ್ ಚಿನ್ನಯ್ಯನನ್ನು ಕಾಂಟ್ಯಾಕ್ಟ್ ಮಾಡುತ್ತೆ 2 ವರ್ಷಗಳ ಹಿಂದೆ. ತದನಂತರದಲ್ಲಿ ಯಾವಾಗ ನಾನು ಕೂಡ ಸೌಜನ್ಯ ಪ್ರಕರಣದ ಬಗ್ಗೆ ಖುದ್ದು ಚಿನ್ನಯ್ಯ ಕೂಡ ಮಾತನಾಡೋದು ಶುರು ಮಾಡಿದಂತಹ ಸಂದರ್ಭದಲ್ಲಿ ಈ ಚಿನ್ನಯ್ಯನನ್ನು ಕರ್ಕೊಂಡು ಹೋಗಿ ತಿಮರೋಡಿಗೆ ಪರಿಚಯ ಮಾಡಿದ್ದು ಕೂಡ ಸೌಜನ್ಯ ಕುಟುಂಬಕ್ಕೆ ಆಪ್ತರಾಗಿರುವಂತಹ ಒಬ್ಬ ವ್ಯಕ್ತಿ. ತದನಂತರದ ಈ ಎಲ್ಲ ಸ್ಕ್ರಿಪ್ಟ್ ಅನ್ನು ಬರೆದು ಯಾವ ರೀತಿ ಮೂವ್ ಆಗಬೇಕು, SIT ಅಧಿಕಾರಿಗಳ ಮುಂದೆ ಯಾವ ರೀತಿ ಮಾತನಾಡಬೇಕು, ಪ್ರತಿಯೊಂದನ್ನು ಕೂಡ ಇವರು ಅಂದ್ರೆ ರಿಹರ್ಸಲ್ ಮಾಡಿದಂತಹ ಈ ಟೀಮ್ ಇದೀಗ ಉಲ್ಟಾ ಹೊಡೆದಿರುವಂಥದ್ದು. ಖುದ್ದು ನಿನ್ನೆ ಗಿರೀಶ್ ಮಟ್ಟರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅಂದ್ರೆ ಚಿನ್ನಯ್ಯ ನಾವು ಏನು ನಮ್ಮ ಜೊತೆ ಏನು ಮಾತುಕತೆ ಆಗಿತ್ತು ಅದಕ್ಕೆ ವಿರುದ್ಧವಾಗಿರುವಂತಹ ಒಂದು ಜಾಗವನ್ನು ತೋರಿಸಿದ್ದಾನೆ, ಈ ರೀತಿಯಲ್ಲಿ ಉಲ್ಟಾ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ವಿದ್ಯಶ್ರೀ, ಇಲ್ಲಿ ಯಾವಾಗ ಅಲ್ಲಿ ಅಂದ್ರೆ ಗುಂಡಿಯನ್ನು ಅಗೆಯಲು ಶುರುವಾದಂತಹ ಸಂದರ್ಭದಲ್ಲಿ ಖುದ್ದು ಇದೇ ಗಿರೀಶ್ ಮಟ್ಟರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅಲ್ಲಿ ಆ ಒಂದು ಜಾಗದಲ್ಲಿ ಯಾಕೆ ಮೂಳೆ ಸಿಗ್ತಾ ಇಲ್ಲ, ಯಾಕೆ ಕಳೆಬೆರ ಸಿಗ್ತಾ ಇಲ್ಲ ಅಂದ್ರೆ ಪಕ್ಕದಲ್ಲೇ ಮೂಕ ಪ್ರಾಣಿಗಳಿವೆ, ಅಲ್ಲಿರುವಂತಹ ತಲೆಬುರುಡೆಯನ್ನು ಮೂಕ ಪ್ರಾಣಿಗಳು ತಿಂದಿರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಖುದ್ದು ಇದೇ ಗಿರೀಶ್ ಮಟ್ಟಣ್ಣವರು ಅವತ್ತು ಪ್ರೆಸ್ ಮೀಟ್ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅವತ್ತು ಉಲ್ಟಾ ಹೊಡೆದಂತಹ ಗಿರೀಶ್ ಮಟ್ಟಣ್ಣವರು ಇದೀಗ ಯಾವಾಗ ತಮ್ಮ ಬುಡಕ್ಕೆ ಈ ಒಂದು ವಿಚಾರ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಚಿನ್ನಯ್ಯನನ್ನು ಇಲ್ಲಿ ವಿಲನ್ ಮಾಡುವಂತಹ ಆ ಒಂದು ವಿಲನ್ ಮಾಡೋ ನಿಟ್ಟು ಎಲ್ಲಾ ರೀತಿಯ ತಯಾರಿ ಕೂಡ ಮಾಡಿದಂಗೆ ಕಾಣ್ತಾ ಇದೆ. ಜೊತೆಗೆ ನಮ್ಮ ಜೊತೆ ಮಾತನಾಡಿದ್ದೆ ಬೇರೆ, ಅಲ್ಲಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಬೇರೆ ಅನ್ನೋದನ್ನು ಬಿಂಬಿಸಲು ಇವರು ಇದೀಗ ಒಂದೊಂದೇ ವಿಡಿಯೋವನ್ನು ಕೂಡ ಹರಿಬಿಡ್ತಾ ಇದ್ದಾರೆ. ಹೀಗಾಗಿ ಏನು ಈಗ ಒಂದೊಂದು ಯೂಟ್ಯೂಬ್ ಚಾನಲ್ಗಳ ಒಂದೊಂದು ವಿಡಿಯೋ ಆಯ್ದ ಯೂಟ್ಯೂಬ್ ಚಾನಲ್ಗಳ ವಿಡಿಯೋ ಹರಿದಾಡ್ತಾ ಇದೆ. ಅದಕ್ಕೆ ಅದಷ್ಟೇ ಅಲ್ಲ, ಇನ್ನೂ ಒಂದಿಷ್ಟು ವಿಡಿಯೋಗಳಿವೆ. ಚಿನ್ನಯ್ಯ ಖುದ್ದು ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡಿದ್ದು, ಜೊತೆಗೆ ಅಲ್ಲಿ ಇವರು ಧರ್ಮಾಧಿಕಾರಿಯ ವಿರುದ್ಧವಾಗಿ ಖುದ್ದು ಚಿನ್ನಯ್ಯ ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದಿಷ್ಟು ವಿಡಿಯೋಗಳು ಮುಂದಿನ ಹಂತದಲ್ಲಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅಷ್ಟೊಂದು ವಿಡಿಯೋಗಳಲ್ಲಿ ರೆಕಾರ್ಡ್ ಆಗಿದೆ. ಯಾವಾಗ ಚಿನ್ನಯ್ಯನ ಮೇಲೆ ಇವರಿಗೆ ಅನುಮಾನ ಮೂಡುತ್ತೆ, ಈ ಒಂದು ಸಂದರ್ಭದಲ್ಲಿ ಚಿನ್ನಯ್ಯ ಇರುವಂತಹ ರೂಮ್ಗೆ ಇವರು CCTV ಕೂಡ ಅಳವಡಿಕೆ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಚಿನ್ನಯ್ಯನ ಪ್ರತಿ ಸ್ಟೇಟ್ಮೆಂಟ್ ಅನ್ನು ಕೂಡ ಅವರು ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ತನಕ ಇವರಿಗೆ ಚಿನ್ನಯ್ಯನ ಮೇಲೆ ಅನುಮಾನ ಮೂಡಿದೆ. ಇದೀಗ ಚಿನ್ನಯ್ಯನನ್ನು ಬಲಿಪಶು ಮಾಡುವ ನಿಟ್ಟಿನಲ್ಲಿ ಆತನ ವಿರುದ್ಧ ಇಷ್ಟು ದಿನ ಚಿನ್ನಯ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ವಿರುದ್ಧ ಒಂದು ದಾಖಲೆಗಳನ್ನು ಹುಡುಕಾಡ್ತಿದ್ದಂತಹ ಈ ಟೀಮ್ ಇದೀಗ ಚಿನ್ನಯ್ಯನನ್ನು ಬಲಿಪಶು ಮಾಡಲು ಆತನ ವಿರುದ್ಧವೇ ಇದೀಗ ದಾಖಲಾತಿಯನ್ನು ಕಲೆ ಹಾಕಲು ಮುಂದಾಗಿದೆ. ವಿದ್ಯಶ್ರೀ, ರೈಟ್, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.